ನನ್ಗೇನಂದ್ರೆ ನಾನು ಸಿನಿಮಾ ಬಗ್ಗೆ ಅವಾಗ ಯೋಚನೆ ಮಾಡಲಿಲ್ಲ. ನನಗೆ ನಮ್ಮಮ್ಮ ಇಂಪಾರ್ಟೆಂಟ್ ಆಗಿತ್ತು, ನಮ್ಮಮ್ಮನ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿ. ಸಿನಿಮಾ ಇದೆಲ್ಲ ಇನ್ನೊಂದು 10 ಸಿನಿಮಾ ಬೇಕಾದರೂ ನಾನು ಮಾಡ್ಬೋದು, ಆದರೆ ನಮ್ಮ ತಾಯಿ ಅವ್ರನ್ನ ನೋಡೋದು ಇಂಪಾರ್ಟೆಂಟ್ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ಡಿಸ್ಟರ್ಬ್ ಆದೆ. ಆಮೇಲೆ ಆಫ್ಟರ್ 1 ಇಯರ್ ಐ ಲಾಸ್ಟ್ ಮೈ ಮದರ್. ನಾನು ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ. ಹಾಗಾಗಿ ನನಗೆ ಬ್ರೇಕ್ ತಗೊಳ್ಬೇಕಾದಂಥ ಒಂದು ಸರ್ಕಮ್ಟೆನ್ಸ್ ಆ ಥರ ಆಗೋಯ್ತು. ಎಮೋಷನಲಿ ಅಟ್ಯಾಚ್ಮೆಂಟ್ ಇತ್ತು, ತುಂಬ ಅಟ್ಯಾಚ್ಮೆಂಟ್ ಆದೆ. ಹಾಗಾಗಿ ನಾನು ಬ್ರೇಕ್ ತಗೋಬೇಕಾಯ್ತು. ಸೊ ಸಿನಿಮಾಗಳ ಜೊತೆ ಸಿನಿಮಾಗಳು 1-2-3 ಸಿನಿಮಾ ಆದ ನಂತರ ಸ್ವಲ್ಪ ನೀವು ಮಧ್ಯದಲ್ಲಿ ಬ್ರೇಕ್ ತಗೊಂಡ್ರಿ ಅನ್ಸತ್ತೆ. ಆ ಬ್ರೇಕ್ ಟೈಮಲ್ಲಿ ಏನು ಮಾಡ್ತಿದ್ರಿ? ಅದ್ರ ಬಗ್ಗೆ ನಮಗೆ ಕ್ಯೂರಿಯಾಸಿಟಿ ಇದೆ, ಸೊ ಅದ್ರ ಬಗ್ಗೆ ಹೇಳ್ತೀರಾ? ಇಲ್ಲ, ಆ್ಯಕ್ಚುಲಿ ನಾನು ಬ್ರೇಕ್ ತಗೋಬೇಕಂತ ತೊಗೊಂಡಿದ್ದಲ್ಲ ಅದು. ನಾನು ಸ್ಮಗ್ಲರ್ ಸಿನಿಮಾ ಮಾಡಬೇಕಾದ್ರೆ ನಮ್ಮ ತಾಯಿಯವ್ರು ಹಾಸ್ಪಿಟ್ಲೈಸ್ಡ್ ಆಗಿಬಿಟ್ರು. ಸೊ ಅವ್ರಿಗೆ ಬ್ರೈನಲ್ಲಿ ನೀರು ತುಂಬಿಕೊಂಡಿದೆ ಅಂದ್ಬಿಟ್ಟು ಅವ್ರಿಗೆ ಆಪ್ರೇಷನ್ ಮಾಡಿಸ್ಬೇಕಾಗಿ ಬಂತು. ಸೊ ಹಾಗಾಗಿ ನಾನು ಆವಾಗಿಂದನೂ ಹೇಳಿದೆ, ನಮ್ಮ ಅಮ್ಮನೇ ಬ್ಯಾಕ್ ಬೋನು, ಮೈ ಬೆಸ್ಟ್ ಫ್ರೆಂಡು, ಮೈ ಫಿಲಾಸಫರ್, ಎವ್ರಿಥಿಂಗ್ ಈಸ್ ಮೈ ಮದರ್. ಸೊ ಹಾಗಾಗಿ ನನಗೆ ನಮ್ಮ ಮಮ್ಮಿಗೆ ಯಾವಾಗ ಆ ಥರ ಆಯಿತು, ಹಾಸ್ಪಿಟ್ಲೈಸ್ಡ್ ಆದರೂ, ನನಗೆ ಈ ಕಡೆ ಟೋಟಲಿ ನಾನು ಸಿನಿಮಾ ಆಫೀಸು ಎಲ್ಲನೂ ಸೈಡ್ಗೆ ಇಟ್ಬಿಟ್ಟೆ. ಅರ್ಧ ನನಗೆ ಸ್ಮಗ್ಲರ್ ಸಿನಿಮಾ ಶೂಟ್ ಆಗಿತ್ತು, ಆಲ್ಮೋಸ್ಟ್ ಶೂಟಿಂಗ್ ಕಂಪ್ಲೀಟ್ ಆಗಿತ್ತು, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇತ್ತು ಅವಾಗ. ಸೊ ಆ ಟೈಮಲ್ಲಿ ನಮ್ಮಮ್ಮ ಹಾಸ್ಪಿಟ್ಲೈಸ್ಡ್ ಆಗಿದ್ದು, ಅರ್ಧ ನನಗೆ ಮೈಂಡ್ ಡಿಸ್ಟರ್ಬ್ ಆದೆ ನಾನು ಆ ಟೈಮಲ್ಲಿ. ಅದರಿಂದನೇ ನನ್ನ ಸಿನಿಮಾ ಕೂಡ ಸ್ಮಗ್ಲರ್ ಸಿನಿಮಾ ಸಹಿತ ರಿಲೀಸ್ ಲೇಟ್ ಆಯಿತು. ಮತ್ತು ನಾನು ಅದು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡಬೇಕಂತ ಒಂದು 3-3.25 ಕೋಟಿ ಬಡ್ಜೆಟ್ ಸಿನಿಮಾ ಆಗಿತ್ತು ಸ್ಮಗ್ಲರು. ನಾನು ಜಂಬದ ಹುಡುಗಿ ಬಿಂದಾಸ್ ಹುಡುಗಿಗಿಂತನೂ ಇವಾಗೇನು ನಾವು ಎಲ್ಲ ಲ್ಯಾಂಗ್ವೇಜಸಲ್ಲಿ ಪ್ಯಾನ್ ಇಂಡಿಯಾ ಮಾಡಿದ್ದಾರೆ ಅಂತ ಹೇಳ್ತಾರೆ. ಪ್ಯಾನ್ ಇಂಡಿಯಾ ಈಸ್ ಎ ವರ್ಡ್. ಮುಂಚೆಯಿಂದನೂ ಸುಮಾರು ಸಿನಿಮಾಗಳು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಿ ರಿಲೀಸ್ ಮಾಡಿದ್ದಾರೆ. ಸೊ ಇವಾಗ ಅದಕ್ಕೊಂದು ಹೊಸ ವರ್ಡ್, ಯಾಕಂದರೆ ಅದು ಹೊರಗಡೆನೂ ಅಷ್ಟರ ಮಟ್ಟಿಗೆ ಹೆಸರು ಮಾಡಿರೋದ್ರಿಂದ ಅದು ನಮ್ಗೆ ಇವಾಗ ಕಾಣಿಸ್ತಾ ಇದೆ. ಸ್ಮಗ್ಲರ್ ಸಿನಿಮಾ ನಾನು ಮಾಡಿದಾಗ ಇದೇ ರೀತಿ ನಾನು ಎಲ್ಲ ಸ್ಟೇಟಲ್ಲಿ, ಲೈಕ್ ಇವಾಗ ತೆಲುಗು ಸುಮನ್ ಆಗಿರ್ಬೋದು, ಸಯಾಜಿ ಸಿಂಧ್ಯಾ ಆಗಿರ್ಬೋದು, ಅಲ್ಲಿ ವಿಲನ್ಸು. ಆಮೇಲೆ ತಮಿಳ್ನಾಡಲ್ಲಿ, ಇಲ್ಲಿ ಚೆನ್ನೈಯಲ್ಲಿ ಪಾಂಡಿರಾಜು ಅವರು, ತಮಿಳ್ ಹೀರೋನೇ ರಮಣ ಅಂತ ಹೀರೋ. ಆಮೇಲೆ ಇಲ್ಲಿ ಇವರು ಸಲ್ಮಾನ್ ಖಾನ್ ಅವ್ರ ಜೊತೆಗೆ ಕೆಲಸ ಮಾಡಿದ್ರು ಅವರು, ಜೀವಾ ಪ್ಲಸ್ ಹ್ಯಾರಿ ಅಂತ. ಎಲ್ಲ ಲ್ಯಾಂಗ್ವೇಜ್ ಅವ್ರನ್ನೂ ನಾನು ಆರ್ಟಿಸ್ಟ್ಗಳನ್ನ ಹಾಕಿದ್ದೆ ಸ್ಮಗ್ಲರ್ಗೆ. ಬಿಕಾಸ್ ಆಗಲೇ ಎಲ್ಲ ಲ್ಯಾಂಗ್ವೇಜಲ್ಲೂ ಈ ಸಿನಿಮಾನ ರಿಲೀಸ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ದು. ರಾಮೋಜಿ ಫಿಲ್ಮ್ ಸಿಟಿನಲ್ಲಿ 1 ತಿಂಗಳು ಶೂಟಿಂಗ್ ಮಾಡಿದ್ವಿ ಈ ಆರ್ಟಿಸ್ಟ್ನೆಲ್ಲ ಅಲ್ಲಿಟ್ಕೊಂಡು. ರಾಮೋಜಿ ಫಿಲ್ಮ್ ಸಿಟಿನಲ್ಲಿ ಇವತ್ತಿಗೂ ಒಂದು 4 days 5 days 1 week ಶೂಟಿಂಗ್ ಮಾಡಿದ್ರೇ ಆ ಬಜೆಟ್ ಕಾಸ್ಟ್ ಮಾಡಿರೋಂಥ ಪ್ರೊಡ್ಯೂಸರ್ಸ್ಗೆ ಗೊತ್ತಾಗತ್ತೆ 1 ತಿಂಗಳು ಶೂಟಿಂಗ್ ಮಾಡೋದಂದರೆ ಎಷ್ಟು ಕಷ್ಟ ಇದೆ. ಬಿಗ್ ಬಜೆಟ್ ಮೂವಿ. ಅಷ್ಟು ಬಿಗ್ ಬಜೆಟ್ ಹಾಕಿದಾಗ ನ್ಯಾಚುರಲಿ ಸ್ಟ್ರೆಸ್ ಇದ್ದೇ ಇರುತ್ತೆ. ಎಸ್, ಆ ಟೈಮಲ್ಲಿ ನಮ್ಮಮ್ಮನಿಗೆ ಸ್ವಲ್ಪ ಹಾಸ್ಪಿಟ್ಲೈಸ್ಡ್ ಆದರೂ ನಾನು ಸ್ವಲ್ಪ ಡಿಸ್ಟರ್ಬ್ ಆದೆ. ಆ ಡಿಸ್ಟರ್ಬ್ ಆಗಿದ್ದೇನಾಯಿತು, ಸ್ವಲ್ಪ ಸಿನಿಮಾ ರಿಲೀಸ್ ಲೇಟ್ ಆಯಿತು. ಆಮೇಲೆ ನನಗೆ ಅದು ಸಿನಿಮಾ ಲಾಸ್ ಆಯಿತು. ನನಗೇನಂದರೆ ನಾನು ಸಿನಿಮಾ ಬಗ್ಗೆ ಅವಾಗ ಯೋಚನೆ ಮಾಡಲಿಲ್ಲ. ನನಗೆ ನಮ್ಮಮ್ಮ ಇಂಪಾರ್ಟೆಂಟ್ ಆಗಿತ್ತು, ನಮ್ಮಮ್ಮನ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿ. ಸಿನಿಮಾ ಇದೆಲ್ಲ ಇನ್ನೊಂದು 10 ಸಿನಿಮಾ ಬೇಕಾದರೂ ನಾನು ಮಾಡ್ಬೋದು, ಆದರೆ ನಮ್ಮ ತಾಯಿ ಅವ್ರನ್ನ ನೋಡೋದು ಇಂಪಾರ್ಟೆಂಟ್ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ಡಿಸ್ಟರ್ಬ್ ಆದೆ. ಆಮೇಲೆ ಆಫ್ಟರ್ 1 ಇಯರ್ ಐ ಲಾಸ್ಟ್ ಮೈ ಮದರ್. ನಾನು ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ. ಹಾಗಾಗಿ ನನಗೆ ಬ್ರೇಕ್ ತಗೊಳ್ಬೇಕಾದಂಥ ಒಂದು ಸರ್ಕಮ್ಟೆನ್ಸ್ ಆ ಥರ ಆಗೋಯ್ತು. ಎಮೋಷನಲಿ ಅಟ್ಯಾಚ್ಮೆಂಟ್ ಇತ್ತು, ತುಂಬ ಅಟ್ಯಾಚ್ಮೆಂಟ್ ಆದೆ. ಹಾಗಾಗಿ ನಾನು ಬ್ರೇಕ್ ತಗೋಬೇಕಾಯ್ತು. ಆಮೇಲೆ ಸಿನಿಮಾದು ಬ್ರೇಕ್ ತೊಗೊಂಡು ನಮ್ಮಮ್ಮ ಹೋದ್ಮೇಲೆ ನಾನು ಡಿಪ್ರೆಷನಲ್ಲಿದ್ದೆ. ನನಗೆ ಅವಾಗ ಏನಾಯಿತು, 1 ವರ್ಷದೊಳಗಡೆ ಮದುವೆ ಮಾಡಬೇಕು ಅನ್ನೋದೊಂದು ಪದ್ಧತಿ. ಹೌದು. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಸೇರಿ 1 ವರ್ಷದೊಳಗಡೆ ಮದುವೆ ಮಾಡಬೇಕಂತ 1 ವರ್ಷದೊಳಗಡೆ ಮದುವೆ ಆಗೋಯ್ತು. ಮದುವೆ ಆದಮೇಲೆ ನಂಗೆ ಸ್ವಲ್ಪ ಟೈಮ್ ಬೇಕಿತ್ತು ನಾನು ವರ್ಕ್ ಮಾಡಲಿಕ್ಕೆ. ಆಮೇಲೆ ನನಗೆ ಮಗ ಆದಮೇಲೆ ಅವನಿಗೆ ಟೈಮ್ ಕೊಡಬೇಕು. ಈಗ ಒಂದು 5 years ಅವನಿಗೆ, ಇವಾಗ 5 ವರ್ಷವರೆಗೂ. ಇವಾಗ ಲೈಕ್ ನಮ್ಮ ಮದರ್ ಇಲ್ಲ ಅಂದಾಗ ನಾನು ಅವ್ನಿಗೆ ಫುಲ್ ಟೈಮ್ ನಾನು ಅವನ ಜೊತೆಗೆ ಸ್ಪೆಂಡ್ ಮಾಡಲೇಬೇಕು. ಹೌದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬ ಮುಖ್ಯವಾದಂಥ ಘಟ್ಟ ಅದು ಹೆಣ್ಮಕ್ಳಿಗೆ. ತಾಯಿ ಆದಾಗ ಆ ತಾಯ್ತನನೇ ಬೇರೆ. ಆ ಒಂದು ತಾಯ್ತನನ ಅನುಭವಿಸ್ಬೇಕು. ಆ ಮಗು ಜೊತೆಗೆ ಒಂದು ಆಡೋದಾಗಲಿ ಅದನ್ನೆಲ್ಲ ನಾವು ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ನಾನು ರೆಡಿ ಇರಲಿಲ್ಲ. ಸೊ ಹಾಗಾಗಿ ನಾನು
ಒಂದು 6-7 ಇಯರ್ಸ್ ನಾನು ಬ್ರೇಕ್ ತಗೋಬೇಕಾಯ್ತು. ಎಂಜಾಯ್ಡ್ ಮದರ್ಹುಡ್ ನೀವು Yes, ತುಂಬಾ. ನನ್ನ ಫ್ಯಾಮಿಲಿ, ನನ್ನ ಮದರ್ಹುಡ್ ಅದನ್ನೆಲ್ಲ ನಾನು ತುಂಬ ಎಂಜಾಯ್ ಮಾಡಿ. ಓಕೆ, ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ತಾ ಇದ್ರಿ, ಮದುವೆ ಆಯ್ತು, ಮಗು, ಫ್ಯಾಮಿಲಿ, ಸೊ ತುಂಬಾ ಫ್ಯಾಮಿಲಿ ಪರ್ಸನ್ ಆಗ್ಬಿಟ್ರಿ. ಸೊ ಆಕ್ಷನ್ ಹೀರೋಯಿನ್ ಜಂಬದ ಹುಡುಗಿ ತುಂಬಾ ಡೀಸೆಂಟ್ ಆಗಿ ಒಂದು ಫ್ಯಾಮಿಲಿ ಅದ್ರ ಬಗ್ಗೆ ಹೇಳಿ. ಇಲ್ಲ, ನಿಜವಾಗ್ಲೂ ಹಾಗೆ ಅನ್ನಿಸ್ತು. ಯಾಕಂದರೆ ಕೆಲವೊಂದು ಘಟ್ಟಗಳು ಲೈಫಲ್ಲಿ ಅನಿವಾರ್ಯವಾಗಿ ನಮಗೆ ಆ ಥರ ಒಂದು ಪರಿಸ್ಥಿತಿಗಳು ಬಂದಾಗ ನಾವು ಅದಕ್ಕೆ ತಕ್ಕನಾಗಿ ನಡ್ಕೊಂಡು ಹೋಗಲೇಬೇಕಾಗತ್ತೆ. ನಾನು ಹೀರೋಯಿನು, ನಾನು ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕಂದ್ರೆ ಅದು ಲೈಫ್ ಅಲ್ಲ. ಜೀವನ ನಮಗೆ ತುಂಬ ಕಲಿಸ್ತಾ ಹೋಗುತ್ತೆ. ಲೈಫ್ ಹೆಂಗೆ ಬರುತ್ತೆ ನಾವು ಹಂಗೆ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಲೇಬೇಕು ಅಲ್ವಾ. ಹಾಗಾಗಿ ನನಗೆ ಆ ಥರ ಒಂದು ಸರ್ಕಮ್ಸ್ಟೆನ್ಸ್ ಬಂದಾಗ ನಾನು ಎಲ್ಲನೂ ಕಂಪ್ಲೀಟಾಗಿ ಮರೆತು ಫ್ಯಾಮಿಲಿ, ನನ್ನ ಮಗು ಅಷ್ಟಕ್ಕೆ ನಾನು ಸೀಮಿತವಾಗಿ ಇದ್ದೆ. ಹಾಗಾಗಿ ನಾನು ಸಿನಿಮಾ ಜಾಸ್ತಿ ಆಮೇಲೆ ನಾನು ಸಿನಿಮಾ ಮಾಡೋಕ್ಕಾಗಲಿ ಯಾವುದಕ್ಕೂ ನಾನು ಬರಲಿಲ್ಲ. ಈಗ ನನ್ನ ಮಗನಿಗೆ 5.5 ವರ್ಷ. ಹೆಸರು ಆರ್ಯ. ಈಗ ಸ್ವಲ್ಪ ಪರವಾಗಿಲ್ಲ, ಅವನು ಸ್ಕೂಲ್ಗೆ ಹೋಗೋದು ಸ್ವಲ್ಪ ಟೈಮ್ ಸಿಗುತ್ತೆ. ಬೆಳಗ್ಗೆ ಒಂದು 8:30ಗೆ ಡ್ರಾಪ್ ಮಾಡಿದರೆ ಒಂದು 3:30 ತನಕ ನನಗೆ ಫ್ರೀ ಇರುತ್ತೆ. ಆ ಸಮಯದಲ್ಲಿ ಏನಿದ್ರು ನಾನು ಏನು ಕೆಲಸಗಳು ಮಾಡ್ಕೋಬೋದು, ಸಿನಿಮಾ ಬಗ್ಗೆ ಆಗಲಿ ಅಥವಾ ನಮ್ಮ ಚೇಂಬರ್ ಮೀಟಿಂಗ್ಸ್ ಇರ್ಬೋದು, ಈ ಥರದಕ್ಕೆ ನಾನು ಸ್ವಲ್ಪ ಗಮನ ಕೊಡ್ತಾ ಇದ್ದೀನಿ. ಹಾಗಾಗಿ ನಾನು ಇವಾಗ 2 ಪ್ರಾಜೆಕ್ಟ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಇದ್ರ ಜೊತೆಗೆ ನಿಮ್ಮ ಹಸ್ಬೆಂಡ್ ಹೇಗೆ ನಿಮಗೆ ಕೋಆಪರೇಟ್ ಮಾಡ್ತಾರೆ, ಹೇಗೆ ಎನ್ಕರೇಜ್ ಮಾಡ್ತಾರ, ಸಪೋರ್ಟ್ ಮಾಡ್ತಾರ, ಅವ್ರ ಬಗ್ಗೆನೂ ಒಂದೆರಡು ಲೈನ್ ಹೇಳಿ. ಎಲ್ಲರಿಗೂ ಗೊತ್ತೇ ಇದೆ, ತುಂಬ ಇಂಟರ್ವ್ಯೂಸಲ್ಲಿ ಸಹ ನನ್ನ ಮದುವೆನಲ್ಲೂ ಸಹ ಹೇಳಿದ್ದೀನಿ ನಾನು. ಅವಾಗ ಮದುವೆನಲ್ಲಿ ಸ್ವಲ್ಪ ಜಾಸ್ತಿ ನಮಗೆ ಈ ಸೋಷಿಯಲ್ ಮೀಡಿಯಾ ಈ ಥರ ಯಾವುದು ನಮಗೆ ಇಂಟರ್ವ್ಯೂಸ್ ಯಾವುದು ಜಾಸ್ತಿ ಆಗಿಲ್ಲ. ಬಿಕಾಸ್ ಕಾವೇರಿ ಗಲಾಟೆ ನಡೀತಾ ಇತ್ತು ಅವಾಗ. ಸೊ ಆ ಟೈಮಲ್ಲಿ ಮದುವೆ ಆಗಿದ್ದಿದ್ದು. ನಮ್ಮ ಹಸ್ಬೆಂಡ್ ನನ್ನ ಪ್ರೊಫೆಷನಲಿ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ನಮಗೆ ಮುಂಚೆ ನಮ್ಮಿಬ್ಬರಿಗೂ ಗೊತ್ತಿತ್ತು, ನಾವು ಫ್ರೆಂಡ್ಸ್ ಥರನೇ ಇದ್ವಿ. ಈವನ್ ನಮ್ಮಮ್ಮನಿಗೂ ಸಹ ಗೊತ್ತಿತ್ತು ನಮ್ಮ ಹಸ್ಬೆಂಡ್, ಮುಂಚೆಯಿಂದನೂ ಪರಿಚಯ. ಸೊ ಹಾಗಾಗಿ ನನಗೆ ನಮ್ಮಮ್ಮ ನನ್ನನ್ನು ಹೇಗೆ ನೋಡ್ಕೋತಾ ಇದ್ರು ಅನ್ನೋದನ್ನು ಅವರು ನೋಡಿದ್ದಾರೆ. ಸೊ ಹಾಗಾಗಿ ಇವತ್ತು ಸಹ ನಾನು ಅವ್ರಿಗೇನೋ ಒಂದು ಹೆಂಡತಿ, ವೈಫು ಈ ಥರ ಒಂದು ಕಮ್ಯಾಂಡಿಂಗ್ ಅನ್ನೋದಕ್ಕಿಂತ ಮುಂಚೆ ನನ್ನ ಜೊತೆ ಹೇಗಿದ್ದರೂ ಒಂದು ಫ್ರೆಂಡ್ಸ್ ಆಗೇ ಇದ್ದೀವಿ. ಬಿಟ್ಟರೆ ಯಾವತ್ತೂ ನನಗೆ ಯಾವುದೇ ರೀತಿಯಲ್ಲೂ ಒಂದು ತೊಂದರೆ ಮಾಡಲ್ಲ. ನಾನು ಇಂಥದ್ದು ಮಾಡಬೇಕು, ನಾನು ಇವತ್ತು ನನಗೆ ಹಿಂಗೆ ಮೀಟಿಂಗ್ ಇದೆ, ಸ್ವಲ್ಪ ನನಗೆ ಇವಾಗ ಏನಂದರೆ ಎಲ್ಲ ಜವಾಬ್ದಾರಿಗಳಿರೋದ್ರಿಂದ ನನ್ನ ಮಗುದೇ ಸ್ವಲ್ಪ ಜಾಸ್ತಿ. ನನಗೆ ನಾವೆಲ್ಲರೂ ಬಿಟ್ಟೋದಾಗ ಮಾಡಿದಾಗ ಅವನು ತುಂಬ ಮಿಸ್ ಮಾಡ್ಕೋತಾನೆ, ಈ ಥರದ್ದು ಜಾಸ್ತಿ ಮೈಂಡಲ್ಲಿರುತ್ತೆ. ಬೇರೆ ಇನ್ನೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಆ ವಿಷಯದಲ್ಲೆಲ್ಲ ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ, ತುಂಬ ಸಪೋರ್ಟ್ ಮಾಡ್ತಾರೆ. ಈವನ್ ನನ್ನ ಮಗ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತೇನೆ. ಮಗನಿಗೆ ಗೊತ್ತಾ ಆಕ್ಟ್ರೆಸ್? ಎಸ್, ಅವನಿಗೆ ಗೊತ್ತು, ನಾನು ಆಕ್ಟ್ರೆಸ್ ಅಂತ ಗೊತ್ತು. ಅವ್ನ ಫ್ರೆಂಡ್ಸ್ಗೆಲ್ಲ ಕ್ಲಾಸಲ್ಲಿ ಹೇಳ್ತಾನೆ, ಇವ್ರಮ್ಮ ಫಿಲ್ಮ್ ಆ್ಯಕ್ಟರ್ ಅಂತ ಹೇಳ್ತಾ ಇರ್ತಾರೆ. ಅವ್ನು ಯಾವಾಗ್ಲೂ ಅವ್ನಿಗೆ ಆ್ಯಕ್ಷನ್ಸ್ ಎಲ್ಲ ತುಂಬ ಇಷ್ಟ. ಯಾವಾಗಲೂ ನಂದು ಇನ್ಸ್ಪೆಕ್ಟರ್ ಫೈಟ್ ಹಾಕು ಅಂತಿರ್ತಾನೆ, ಆ ಫೈಟ್ ಹಾಕೊಂಡು ನೋಡ್ತಾನೆ. ನಮ್ಮಮ್ಮ ಪೊಲೀಸ್ ಅಂತ ಹೇಳ್ಕೊಂಡ್ ಬಂದಿದ್ದಾನೆ ಸ್ಕೂಲಲ್ಲಿ. ಸೊ ಅವನು ಸಹ, ಮಮ್ಮ ನೀನು ಸಿನಿಮಾ ಮಾಡು, ಮಮ್ಮ ನೀನು ಫಿಲ್ಮ್ ಮಾಡು ಮಮ್ಮ, ನನ್ನ ಪಾಡಿಗೆ ನಾನು ಸ್ಕೂಲಿಗೆ ಹೋಗಿ ಬರ್ತೀನಿ, ನಿಂಗೆ ಪ್ರಾಬ್ಲಮ್ ಮಾಡಲ್ಲ ಅಂತ ಹೇಳ್ತಾನೆ. ಈವನ್ ಇಂಟರ್ವ್ಯೂಸ್ ಆದರೂ ಸಹ ಅವನಿಗೆ ನನ್ನ ಜೊತೆಗಿರೋಕ್ಕೆ ಅವನಿಗೆ ಇಷ್ಟ. ನಮ್ಮ ಹಸ್ಬೆಂಡ್ ನಿಜವಾಗ್ಲೂ ನಾನು ಲಕ್ಕಿ ಅಂತಲೇ ಹೇಳ್ಬೋದು, ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಾನು ಏನೇ ಮಾಡಿದ್ರು ನೀನು ಮಾಡು, ನಾನು ಎಂಕರೇಜ್ ಮಾಡ್ತೀನಿ ಅಂತಾರೆ. ಈವನ್ ನಮ್ಮ ಬ್ರದರ್ ಆಗಿರ್ಬೋದು, ಅವರು ಸಹ ಅಷ್ಟೇ ನನಗೆ ತುಂಬ ನನ್ನ ಜೊತೆಗೆ ಕೈ ಜೋಡಿಸ್ತಾರೆ. ನಾನು ಏನು ಹೇಳಿದ್ರು ಅವನು ಸಹ, ನಮ್ಮಣ್ಣ ನಿನ್ಗಿಂಥದ್ದು ಬೇಕಾ, ಹಿಂಗಿದ್ಯಾ, ಈ ಥರದ್ದು ಮಾಡ್ತಿದ್ಯಾ, ಆಯಿತು ಬಿಡು ನಾನು ಅರೇಂಜ್ ಮಾಡ್ತೀನಿ ಮಾಡು, ಈ ಥರದ್ದು ಸಪೋರ್ಟ್ ಚೆನ್ನಾಗಿದೆ. ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಇನ್ನು ಮುಂದಕ್ಕೆ ಹೇಗಿರುತ್ತೆ ಜರ್ನಿ ನೋಡೋಣ. ಫ್ಯಾಮಿಲಿ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ? ಆಫ್ ಕೋರ್ಸ್. ಸೊ ಅದ್ರ ಜೊತೆ ನೀವು ಮತ್ತೆ ಬ್ರೇಕ್ ನಂತರ ಮತ್ತೆ ರೀಸ್ಟಾರ್ಟ್ ಕಮ್ ಬ್ಯಾಕ್ ಆಗ್ತಾ ಇದ್ದೀನಿ. ನೀವೆಲ್ಲರೂ ನನ್ನ ಒಂದು ವಿಡಿಯೋನ ನೋಡಿದ್ದೀರಾ ಅನ್ಕೋತೀನಿ, ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನಷ್ಟು ಒಂದು ಸ್ಪೆಷಲ್ ಎಪಿಸೋಡ್ಸ್ನ ಅಥವಾ ಸ್ಪೆಷಲ್ ಕಾರ್ಯಕ್ರಮಗಳನ್ನ ನೋಡಬೇಕು ಅಂದರೆ ವಿಶ್ವವಾಣಿ TV ಸ್ಪೆಷಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಈ ಒಂದು ಕಾರ್ಯಕ್ರಮಕ್ಕೆ ಎಂಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆನಾ? ಮಾಡ್ತೀರಾ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಬಾಯ್.